ನಮಸ್ಕಾರ ವೀಕ್ಷಕರೇ, ಹುಬ್ಬಳ್ಳಿ ಧ್ವನಿಗೆ ಸ್ವಾಗತ. ನಾನು ನಿಮ್ಮ ಲೋಹಿತ ಬಸವ. ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಜಗಜ್ಯೋತಿ ಶ್ರೀ ಬಸವೇಶ್ವರ ಜಯಂತಿ ಉತ್ಸವ ಸೇವಾ ಸಮಿತಿ ವೀರಾಪುರ ಓಣಿ ಹುಬ್ಬಳ್ಳಿ ಇವರ ವತಿಯಿಂದ ಶ್ರೀ ಬಸವ ಜಯಂತಿ ಪ್ರಯುಕ್ತ ಭವ್ಯ ಮೆರವಣಿಗೆಯನ್ನು ಇದೇ ದಿನಾಂಕ ಏಪ್ರಿಲ್ 20, 2026 ಸೋಮವಾರ ದಿವಸ ಶ್ರೀ ಮಹಾಬಳೇಶ್ವರ ದೇವಸ್ಥಾನದ ಆವರಣ ವೀರಾಪುರ ಓಣಿ ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಹೌದು, ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಮನ್ರೂಪ ಶಾಲಿವಾಹನ ಶಕೆ 1948 ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ ಅಕ್ಷಯ ತೃತೀಯ ದಿವಸದಂದು ಬಸವ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲು ಸಮಾಜ ಬಾಂಧವರು ಹಾಗೂ ಸುತ್ತಮುತ್ತಲಿನ ಓಣಿಯ ಗುರು ಹಿರಿಯರು, ಅಣ್ಣತಮ್ಮಂದಿರು, ಅಕ್ಕತಂಗಿಯರು ಹಾಗೂ ಮಿತ್ರರು ಹೀಗೆ ಎಲ್ಲರೂ ಸೇರಿಕೊಂಡು ಅತ್ಯಂತ ವಿಜೃಂಭಣೆಯಿಂದ ವೈಭವದಿಂದ ಆಚರಿಸಲು ನಿಶ್ಚಯಿಸಿದ್ದಾರೆ. ಜಗಜ್ಯೋತಿ ಶ್ರೀ ಬಸವೇಶ್ವರರ ಮೂರ್ತಿಯೊಂದಿಗೆ ಹಾಗೂ ಸ್ಟಾನ್ಲೆ ಡಿಜೆ ಮೆರವಣಿಗೆಯ ಮೂಲಕ ಚಾಲನೆಯನ್ನು ಹುಬ್ಬಳ್ಳಿಯ 3000 ಮಠದ ಜಗದ್ಗುರುಗಳಾದ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಗುರುಸಿದ್ಧ ರಾಜಯೋಗೇಂದ್ರ ಮಹಾಸ್ವಾಮಿಗಳು, 3000 ಮಠ ಹುಬ್ಬಳ್ಳಿ ಹಾಗೂ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು, ಅನ್ನದಾನೇಶ್ವರ ಮಠ ಮಣಕವಾಡ ಪೂಜ್ಯ ಶ್ರೀಗಳಿಂದ ಚಾಲನೆಗೊಂಡು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮರಳಿ ವೀರಾಪುರ ಓಣಿಯಲ್ಲಿ ಮುಕ್ತಾಯಗೊಂಡು ಶ್ರೀ ಬಸವಣ್ಣನ ಭವ್ಯ ಮೂರ್ತಿಗೆ ಬಸವ ಆರತಿಯು ಹುಬ್ಬಳ್ಳಿಯ ಶಿವ ತಂಡದವರಿಂದ ನೆರವೇರುವುದು. ಆದ ಕಾರಣ ಬಸವ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸುತ್ತೇವೆ. ಅಲ್ಲದೆ ಈ ಮೆರವಣಿಗೆಯು ವೀರಾಪುರ ಓಣಿಯ ಶ್ರೀ ಮಹಾಬಳೇಶ್ವರ ದೇವಸ್ಥಾನದ ಆವರಣದಿಂದ ಪ್ರಾರಂಭಗೊಂಡು ಯಲ್ಲಾಪುರ ಓಣಿ ಸರ್ಕಲ, ಶ್ರೀ ಶ್ರೀಶೈಲ ಮಠ, ದೇಸಾಯಿ ಓಣಿ, ಶ್ರೀ ಗಿರಿಮಲ್ಲೇಶ್ವರ ದೇವಸ್ಥಾನದ ಮುಂದೆ ಸಾಗಿ ಬಡಿಗೇರ ಓಣಿ ಕ್ರಾಸ್, ಸಿಂಪಿ ಗಲ್ಲಿ ರಸ್ತೆ, ಸರಾಫಘಟ್ಟ ಸರ್ಕಲ, ಘಂಟಿಕೇರಿ ಪೊಲೀಸ್ ಠಾಣೆ, ಜವಳಿಸಾಲ ರಸ್ತೆ, ಹಳೆ ಮೈಸೂರ ಸ್ಟೋರ್, ದುರ್ಗದ ಬೈಲ್ ಸರ್ಕಲ, ರಾಧಾಕೃಷ್ಣ ಗಲ್ಲಿ, ಪಗಡಿ ಓಣಿ ಸರ್ಕಲ, ಶ್ರೀ ಎರಡೆತ್ತಿನ ಮಠದ ರಸ್ತೆ ಮಾರ್ಗವಾಗಿ ಪುನಃ ಶ್ರೀ ಮಹಾಬಳೇಶ್ವರ ದೇವಸ್ಥಾನ ಆವರಣದಲ್ಲಿ ಮುಕ್ತಾಯಗೊಳ್ಳುವುದು. ತದನಂತರ ಮಹಾಪ್ರಸಾದ ನೆರವೇರುವುದು. ಎಲ್ಲ ಬಸವ ಅಭಿಮಾನಿಗಳೇ, ನಿಮ್ಮ ಕುಟುಂಬ ಪರಿವಾರದೊಂದಿಗೆ ಹಾಗೂ ಸ್ನೇಹ ಬಳಗದೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಆಯೋಜಕರಾದ ಸಂಜಯ ನವಲಗುಂದ ಮಠ ಹಾಗೂ ಬಸವರಾಜ ಗೌರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.